ಕುಮಾರ್ ಸಂಗಕ್ಕಾರ ಆರಂಭಿಕ ಜೀವನ ಹಿನ್ನೆಲೆ ಮತ್ತು ಸಾಧನೆಗಳು. 1. ಆರಂಭಿಕ ಜೀವನ ಹಿನ್ನೆಲೆ. ಪೂರ್ಣ ಹೆಸರು ಕುಮಾರ್ ಚೋಕಶಾನದ ಸಂಗಕ್ಕಾರ. ಅಡ್ಡ ಹೆಸರು ಸಂಗ ದ ಲೆಜೆಂಡ್. ಜನನ 27 ಅಕ್ಟೋಬರ್ 1977 ಮಾತಲೆ, ಶ್ರೀಲಂಕಾ. ಕುಟುಂಬ: ತಂದೆ ಕ್ಷೇಮಸಿರಿ ಸಂಗಕ್ಕಾರ, ವಕೀಲರು, ತಾಯಿ ಕುಮಾರಿ. 3 ಮಕ್ಕಳಲ್ಲಿ ಎರಡನೆಯವರು. ಅಕ್ಕ ಸರಂಗ ಮತ್ತು ತಂಗಿ ದಿಶಾಂತಿ. ಬೆಳೆದ ಊರು ಕ್ಯಾಂಡಿ, ಶ್ರೀಲಂಕಾ. ಶಾಲೆ ಟ್ರಿನಿಟಿ ಕಾಲೇಜ್, ಕ್ಯಾಂಡಿ. ಇದು ಶ್ರೀಲಂಕಾದ ಪ್ರಸಿದ್ಧ ಕ್ರಿಕೆಟ್ ಶಾಲೆಗಳಲ್ಲಿ ಒಂದು. ಓದು: ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ. ಐಎಲ್ ಪರೀಕ್ಷೆಯಲ್ಲಿ 4 ಪಡೆದರು. ಕ್ರಿಕೆಟ್ ಜೊತೆ ಟೆನ್ನಿಸ್, ಬ್ಯಾಡ್ಮಿಂಟನ್, ಈಜು, ಚೆಸ್ ಎಲ್ಲದರಲ್ಲೂ ಚಾಂಪಿಯನ್. ವಕೀಲಿಕೆ ಕನಸು: ತಂದೆಯಂತೆ ವಕೀಲರಾಗಬೇಕು ಎಂಬ ಆಸೆ ಇತ್ತು. ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಓದಲು ಸೇರಿದರು, ಆದರೆ ಶ್ರೀಲಂಕಾ ತಂಡಕ್ಕೆ ಆಯ್ಕೆಯಾದ ಕಾರಣ ಅರ್ಧಕ್ಕೆ ಬಿಟ್ಟರು. ವಿಕೆಟ್ ಕೀಪಿಂಗ್ ಆರಂಭ: ಶಾಲೆಯಲ್ಲಿ ಮೊದಲು ಬ್ಯಾಟ್ಸ್ಮನ್ ಮಾತ್ರ. 13ನೇ ವಯಸ್ಸಿನಲ್ಲಿ ತಂಡದ ಕೀಪರ್ ಗಾಯಗೊಂಡಾಗ ಕೀಪಿಂಗ್ ಶುರು ಮಾಡಿದರು. 2. ದೇಶೀಯ ಆರಂಭಿಕ ಕ್ರಿಕೆಟ್ ಪಯಣ. 1. 1997 ನೊಂಡೆಸ್ ಕ್ರಿಪ್ಸ್ ಕ್ರಿಕೆಟ್ ಕ್ಲಬ್ ಪರ ಪ್ರಥಮ ದರ್ಜೆ ಪದಾರ್ಪಣೆ. 2. 1998 ಶ್ರೀಲಂಕಾ ತಂಡಕ್ಕೆ ಆಯ್ಕೆ. ದಕ್ಷಿಣ ಆಫ್ರಿಕಾ ವಿರುದ್ಧ 156 ರನ್. 3. 2000 ದಕ್ಷಿಣ ಆಫ್ರಿಕಾ ವಿರುದ್ಧ ಅಡೇ ಪದಾರ್ಪಣೆ, ಗಾಲೆ 35 ರನ್ ಮತ್ತು 1 ಸ್ಟಂಪಿಂಗ್. 4. 2000 ಭಾರತ ವಿರುದ್ಧ ಟೆಸ್ಟ್ ಪದಾರ್ಪಣೆ, ಗಾಲೆ 74 ರನ್. ರೋಮೇಶ್ ಕಾಲು ವಿತರಣ ಬದಲಿಗೆ ಕೀಪರ್ ಆಗಿ ಬಂದರು. 5. ಆರಂಭದಲ್ಲಿ ಸಂಕಷ್ಟ: ಮೊದಲ 5 ಟೆಸ್ಟ್ನಲ್ಲಿ ಸರಾಸರಿ 25. ಆದರೆ ಕೋಚ್ ಡೇವ್ ವಾಟ್ಮೋರ್ ಅವರನ್ನು ಬೆಂಬಲಿಸಿದರು. 3. ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಪ್ರಮುಖ ಅಂಶಗಳು. ಟೆಸ್ಟ್ 134 ಪಂದ್ಯ, 12400 ರನ್, 57.40 ಶ್ರೀಲಂಕಾದಿಂದ ಅತಿ ಹೆಚ್ಚು. 38 ಶತಕ, 52 ಅರ್ಧಶತಕ. ಅದೇ 404 ಪಂದ್ಯ, 14234 ರನ್, 41.98 25 ಶತಕ, 93 ಅರ್ಧಶತಕ. 20 56 ಪಂದ್ಯ, 387 ರನ್, 31.40. 2014 ವಿಶ್ವಕಪ್ ಗೆದ್ದ ತಂಡದ ಸದಸ್ಯ. ಕೀಪರ್ ಆಗಿ 678 ಡಿಸ್ಮಿಸಲ್, 182 ಕ್ಯಾಚ್, 20 ಸ್ಟಂಪಿಂಗ್. ಟೆಸ್ಟ್ನಲ್ಲಿ 402.99 ಅದೇನಲ್ಲಿ. ಅಡಮ್ ಗಿಲ್ಕ್ರಿಸ್ಟ್, ಮಾರ್ಕ್ ಬೌಚರ್ ನಂತರ 3ನೇ ಸ್ಥಾನ. 4. ಪ್ರಮುಖ ಸಾಧನೆಗಳು, ದಾಖಲೆಗಳು. 1. 2006 ವಿಶ್ವ ದಾಖಲೆ ಜೊತೆಯಾಟ. ದಕ್ಷಿಣ ಆಫ್ರಿಕಾ ವಿರುದ್ಧ ಮಹೇಲ್ ಜಯವರ್ಧನೆ ಜೊತೆ 3ನೇ ವಿಕೆಟ್ಗೆ 624 ರನ್. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಯಾವುದೇ ವಿಕೆಟ್ಗೆ ಅತ್ಯಧಿಕ ಜೊತೆಯಾಟ. ಸಂಗಕ್ಕಾರ 287 ರನ್. 2. 2014 ಟ್ರಿಪಲ್ ಸೆಂಚುರಿ. ಬಾಂಗ್ಲಾದೇಶ ವಿರುದ್ಧ ಚಿತ್ತಗಾಂಗ್ನಲ್ಲಿ 319 ರನ್. ಶ್ರೀಲಂಕಾದ 2ನೇ ತ್ರಿಶತಕ. ಅದೇ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ 105 ರನ್. ಒಂದೇ ಟೆಸ್ಟ್ನಲ್ಲಿ 300 ಮತ್ತು 100 ಮಾಡಿದ 2ನೇ ಆಟಗಾರ. 3. 2015 ವಿಶ್ವಕಪ್. ಸತತ 4 ಶತಕ. ಅದೇ ಇತಿಹಾಸದಲ್ಲಿ ಸತತ 4 ಶತಕ ಬಾರಿಸಿದ ಮೊದಲ ಆಟಗಾರ. ಬಾಂಗ್ಲಾದೇಶ 105, ಇಂಗ್ಲೆಂಡ್ 117, ಆಸ್ಟ್ರೇಲಿಯಾ 104, ಸ್ಕಾಟ್ಲೆಂಡ್ 124. ಒಟ್ಟು 541 ರನ್, 108.20. 4. ವೇಗದ ಮೈಲಿಗಲ್ಲುಗಳು. 8 ಟ್ರಿಪಲ್ ಶೂನ್ಯ, 9 ಟ್ರಿಪಲ್ ಶೂನ್ಯ, 10,000, 11,000, 12,000 ಟೆಸ್ಟ್ ರನ್ ಗಳಿಸಲು ಅತಿ ಕಡಿಮೆ ಇನ್ನಿಂಗ್ಸ್. 12,000 ರನ್ ಕೇವಲ 224 ಇನ್ನಿಂಗ್ಸ್ನಲ್ಲಿ, ಸಚಿನ್ಗಿಂತ 23 ಇನ್ನಿಂಗ್ಸ್ ವೇಗ. ಕೀಪರ್ ಆಗಿ 10,000 ಟೆಸ್ಟ್ ರನ್, ಏಕೈಕ ಆಟಗಾರ. 5. ಶ್ರೀಲಂಕಾಕ್ಕೆ ಟ್ರೋಫಿಗಳು. 2014 ವಿಶ್ವಕಪ್ ಫೈನಲ್ನಲ್ಲಿ 52 ರನ್, ಪಂದ್ಯಶ್ರೇಷ್ಠ, ಶ್ರೀಲಂಕಾದ ಮೊದಲ 20 ಗೆಲುವು. 2002 ಚಾಂಪಿಯನ್ಸ್ ಟ್ರೋಫಿ, ಜಂಟಿ ವಿಜೇತ. 2011 ಅದೇ ವಿಶ್ವಕಪ್ ರನ್ನರ್ ಅಪ್, ನಾಯಕ. ಫೈನಲ್ನಲ್ಲಿ 48 ರನ್. 5. ನಾಯಕತ್ವ. 2009 2011 ಶ್ರೀಲಂಕಾ ನಾಯಕ. 15 ಟೆಸ್ಟ್ನಲ್ಲಿ 5 ಗೆಲುವು, 15 ಅಡೇನಲ್ಲಿ 27 ಗೆಲುವು. 2011 ವಿಶ್ವಕಪ್ ಫೈನಲ್, ನಾಯಕನಾಗಿ ತಂಡವನ್ನು ಮುನ್ನಡೆಸಿದರು. ಸೋತ ನಂತರ ನಾವು ದೇಶಕ್ಕಾಗಿ ಹೆಮ್ಮೆಯಿಂದ ಆಡಿದೆವು ಎಂದರು. ಮ್ಯಾಕ್ಸ್ ಸ್ಪಿರಿಟ್ ಆಫ್ ಕ್ರಿಕೆಟ್ ಉಪನ್ಯಾಸ 2011 ಲಾರ್ಡ್ಸ್ನಲ್ಲಿ ಮಾಡಿದ ಭಾಷಣ ಐತಿಹಾಸಿಕ. ಶ್ರೀಲಂಕಾ ಕ್ರಿಕೆಟ್ 1996 ಗೆಲುವು, ಅಂತರ್ಯುದ್ಧದ ಬಗ್ಗೆ ಮಾತಾಡಿ ಇಡೀ ಕ್ರಿಕೆಟ್ ಜಗತ್ತನ್ನು ಮೆಚ್ಚಿಸಿದರು. 6. ಪ್ರಶಸ್ತಿಗಳು, ಗೌರವಗಳು. 1. ಎಕ್ ವರ್ಷದ ಕ್ರಿಕೆಟಿಗ 2012 ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ. 2. ಎಕ್ ವರ್ಷದ ಟೆಸ್ಟ್ ಕ್ರಿಕೆಟಿಗ 2011 2012. 3. ಎಕ್ ವರ್ಷದ ಅಡೇ ಕ್ರಿಕೆಟಿಗ 2011 2013. 4. ವಿಸ್ಟನ್ ಲೀಡಿಂಗ್ ಕ್ರಿಕೆಟರ್ 2011 2014. 5. ವಿಸ್ಟನ್ ವರ್ಷದ 5 ಕ್ರಿಕೆಟಿಗರಲ್ಲಿ ಒಬ್ಬರು 2012. 6. ಮೆಕ್ಟ್ ಅಧ್ಯಕ್ಷ 2019 2021 ಮೆಕ್ಟ್ ಅಧ್ಯಕ್ಷರಾದ ಮೊದಲ ಶ್ರೀಲಂಕಾ ಆಟಗಾರ.
7 ಎಕ್ಸ್ ಹಾಲ್ ಆಫ್ ಫೇಮ್ 2021ರಲ್ಲಿ ಸೇರ್ಪಡೆ. 7 ಆಟದ ಶೈಲಿ ಪರಂಪರೆ. ಕ್ಲಾಸಿಕಲ್ ಬ್ಯಾಟಿಂಗ್ ಕವರ್ ಡ್ರೈವ್ ವಿಶ್ವದ ಅತ್ಯುತ್ತಮ ಎಂದು ಕರೆಯುತ್ತಾರೆ. ಎಡಗೈ ಸ್ಟೈಲಿಶ್ ಬ್ಯಾಟ್ಸ್ಮನ್. ಕೀಪರ್ ಬ್ಯಾಟರ್ ಕ್ರಾಂತಿ ಗಿಲ್ಕ್ರಿಸ್ಟ್ ಜೊತೆ ಆಧುನಿಕ ಕೀಪರ್ ಬ್ಯಾಟರ್ ಪಾತ್ರವನ್ನು ವ್ಯಾಖ್ಯಾನಿಸಿದರು. ಆದರೆ ಗಿಲ್ಲಿಗಿಂತ ಟೆಸ್ಟ್ ಸರಾಸರಿ 10 ರನ್ ಹೆಚ್ಚು. ಬುದ್ಧಿವಂತಿಕೆ ಕ್ರಿಕೆಟ್ನ ಅತ್ಯಂತ ಬುದ್ಧಿವಂತ ಆಟಗಾರರಲ್ಲಿ ಒಬ್ಬರು. ವಕೀಲಿಕೆ ಹಿನ್ನೆಲೆ ನಿರರ್ಗಳ ಇಂಗ್ಲಿಷ್ ವಿಶ್ಲೇಷಣೆ ಎಲ್ಲದರಲ್ಲೂ ಮುಂದೆ. ಸಭ್ಯತೆ ಜೆಂಟಲ್ಮ್ಯಾನ್ ಆಫ್ ಕ್ರಿಕೆಟ್ ಎಂದು ಕರೆಯುತ್ತಾರೆ. ವಿರೋಧಿಗಳಿಂದಲೂ ಗೌರವ. ನಿವೃತ್ತಿ. ಟೆಸ್ಟ್ ಆಗಸ್ಟ್ 2015 ಭಾರತ ವಿರುದ್ಧ ಕೊಲಂಬೋ. ಆದರೆ ಮಾರ್ಚ್ 2015 ದಕ್ಷಿಣ ಆಫ್ರಿಕಾ ವಿರುದ್ಧ ವಿಶ್ವಕಪ್ ಕ್ವಾರ್ಟರ್ ಫೈನಲ್. ನಿವೃತ್ತಿ ನಂತರ ಕಾಮೆಂಟೇಟರ್ ರಾಜಸ್ಥಾನ್ ರಾಯಲ್ಸ್ ಹೆಡ್ ಕೋಚ್ ಮೆಕ್ ಅಧ್ಯಕ್ಷ ಸರ್ರೆ ಕೌಂಟಿಗೆ 2016-2017 ಆಡಿ 516 ರನ್ 81.89 ಗಳಿಸಿದರು. ಕ್ಯಾಂಡಿಯ ಟ್ರಿನಿಟಿ ಕಾಲೇಜಿನ ಹುಡುಗನಿಂದ ಕ್ರಿಕೆಟ್ನ ಶ್ರೇಷ್ಠ ಬುದ್ಧಿಜೀವಿ ಮತ್ತು ರಾಯಭಾರಿಯಾಗುವವರೆಗೆ ಸಂಗಕ್ಕಾರ ಕೇವಲ ರನ್ ಅಲ್ಲ, ಶ್ರೀಲಂಕಾ ಕ್ರಿಕೆಟ್ಗೆ ಘನತೆ ತಂದರು.